ಎರಡು ನಿಮಿಷ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ಜೈ ಭೀಮ್. ನಾನು ಸಂಕ್ಷಿಪ್ತವಾಗಿ ನನ್ನ ವೈಯಕ್ತಿಕ ಅನಿಸಿಕೆಗಳನ್ನು ಹೇಳಲು ಇಷ್ಟಪಡ್ತೀನಿ. ಯಾರು ಅನ್ಯತೆ ಭಾವಿಸಬಾರ್ದು. ಇವಾಗ 12 ಸಂಘಟನೆಗಳಾಗಿರುವುದರಿಂದ ನಮ್ಮಲ್ಲಿ ಎಲ್ಲರೂ ಚಿತ್ರವಾಗಿ ಎಲ್ಲ ಕಡೆ ಇದ್ದೇವೆ. ಹಾಗಾಗಿ ಅಲ್ಲಿ ಬಂದರೆ ಇಲ್ಲಿ ಬರೋಕ್ಕಾಗಲ್ಲ, ಇಲ್ಲಿ ಬಂದರೆ ಅಲ್ಲ ಬರೋಕ್ಕಾಗಲ್ಲ. ಇದು ಎಲ್ಲವೂ ಒಂದೇ ಆಗಬೇಕು, ಒಂದೇ ಥಾಟಲ್ಲಿ ಹೋಗಬೇಕು, ಒಂದೇ ನಡೆಯಲ್ಲಿ ಹೋಗಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ನಾವು ಬದಲಾವಣೆ ಮಾಡಿ ಕೆಲವೊಂದು ಅಧಿಕಾರದ ಇದು ಆಶಯವನ್ನು ತ್ಯಾಗ ಮಾಡಬೇಕಾದದ್ದು ಬರುತ್ತೆ ಇದರಲ್ಲಿ. ಹಾಗಾಗಿ ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ, ಈ ನಮ್ಮ ಸಂಘಗಳು ಹೇಗೆ ರಚನೆ ಆಗಬೇಕು ಏನು ಅಂತ ನನ್ನ ವೈಯಕ್ತಿಕ. ಇಲ್ಲಿ ದೊಡ್ಡವರಿದ್ದೀರಿ, ನಾವು ಅಷ್ಟು ಇದು ಮಾಡೋಕ್ಕಾಗಲ್ಲ. ಮೊದಲನೇದಾಗಿ ಪಾಲಿಟಿಷಿಯನ್ಸು ರಾಜ್ಯಾಧ್ಯಕ್ಷರಾಗಲಿ ಗೌರವಾಧ್ಯಕ್ಷರಾಗಲಿ ಬೇಡವೇ ಬೇಡ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಏನು ನೌಕರರಿದ್ದೀರ, ಹಾಲಿ ನೌಕರರು ಪ್ರೆಸೆಂಟು, ಇದರಲ್ಲೇ ಗೌರವಾಧ್ಯಕ್ಷರು, ಇದರಲ್ಲೇ ರಾಜ್ಯಾಧ್ಯಕ್ಷರು, ಇದರಲ್ಲೇ ಮುಂದುವರೆದಂಥ ಹುದ್ದೆಗಳನ್ನು ತಗೊಂಡು ಅಂತ ಒಂದು ಕಡೆ. ಎರಡನೇದಾಗಿ 4 ವರ್ಷಕ್ಕೊಂದು ಸಾರಿ ಒಂದು ಸರ್ವ ಸದಸ್ಯರುಗಳ ಮತ ಪಡೆದು ಚುನಾವಣೆ ಮಾಡಿಕೊಂಡು ಚುನಾಯಿತರಿಂದ ಯಾರು ಆಯ್ಕೆಗೊಂಡಿರ್ತಾರೆ ಅಂಥವ್ರನ್ನು ಮೇಲೆ ಇರುವಂಥ ಹುದ್ದೆಗಳಿಂದ ಮಾಡ್ಕೊಂಡು ಬರೋಣ. ಈಗ ಮುಂಚೂಣಿಯಲ್ಲಿ ಯಾರ್ಯಾರು ನಾಯಕರುಗಳಿದ್ದೀರಾ ಎಲ್ಲ ಸಂಘಟನೆಗಳ 12 ಸಂಘಟನೆಗಳಲ್ಲಿ ಅವರೇ ಮೇನ್ ನಿಂತ್ಕೊಂಡ್ಬಿಡಿ. ಅದರಲ್ಲಿ ಯಾರು ನೀವು ಮೇನು ಹುದ್ದೆ ಓಟ್ ತಗೊಂಡು ಮತ ಪಡೆದು ಅಲ್ಲಿಂದ ಏನು ಬರ್ತಾ ಇರ್ತೀರಾ ಅಲ್ಲಿಂದ ನಿಮ್ಮ ಹುದ್ದೆಗಳ ಪ್ರಮಾಣವಾಗಿ ಅಲ್ಲಿ ಆಯ್ಕೆ ಮಾಡಿಕೊಂಡು ಅಲ್ಲಿಂದ ಆಯ್ಕೆ ಮಾಡ್ಕೊಂಡ್ಬಂದು ನಂತರ ಇಲ್ಲಿ ಸ್ಟೇಟ್ ಲೆವೆಲ್ ಕೋರ್ ಕಮಿಟಿ ರೆಡಿ ಆದ ಮೇಲೆ ಇನ್ನು ಡಿವಿಷನ್ ವೈಸಲ್ಲಿರುವಂತಹ ತಾಲೂಕು ಏನು ಘಟಕವಾರ ಬರ್ತವೆ ಆ ಘಟಕವಾರವರೆಲ್ಲರೂ ಬಂದು ಡಿವಿಷನ್ ವೈಸ್ ಅಧ್ಯಕ್ಷರ ನೇಮಕ ಮಾಡಿಕೊಂಡು ಡಿವಿಷನ್ ವೈಸಲ್ಲಿ ಆದಮೇಲೆ ಘಟಕದಲ್ಲಿರುವಂಥ ಪದಾಧಿಕಾರಿಗಳು ಘಟಕದಲ್ಲಿ ಮುಖಾಂತರ ಅವ್ರನ್ನ ಅಧ್ಯಕ್ಷರು ಮಾಡಿಕೊಂಡು ಅವರಲ್ಲಿ ಘಟಕದಲ್ಲಿ ಒಬ್ಬರೇ ಇರಲಿ ಅಲ್ಲಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡೋಣ. ಈ ಅಧ್ಯಕ್ಷರುಗಳು 2 ಸಾರಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಅವ್ರಿಗೆ 2 ಸಾರಿ ಅವಕಾಶ ಎಲೆಕ್ಷನ್ ಇಲ್ಲಕ್ಕೆ, 3ನೇ ಸಾರಿಗೆ ಅವ್ರಿಗೆ ಅವಕಾಶ ಇರಲ್ಲ. ಮೊದಲನೇದಾಗಿ ಅವ್ರನ್ನ ಇಲ್ಲ ಅಲ್ಲೇ ಸ್ವಲ್ಪ ಲೋಪದೋಷ ಮಾಡಿದರೆ ಮೊದಲು 4 ವರ್ಷಕ್ಕೊಂದು ಸಾರಿ ಏನು ಚುನಾವಣೆ ಮಾಡ್ತಿರ್ತೇವಲ್ಲ ಅದೇ ಟೈಮಲ್ಲಿ ಅವ್ರನ್ನ ತೆಗೆಯುವಂಥ ಅಧಿಕಾರ ಸರ್ವಾನುಮತದಿಂದ ಸರ್ವ ಸದಸ್ಯರಿಗೆ ಅಧಿಕಾರ ಇರುತ್ತದೆ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಅಡಿ ನಾವು ಒಂದು ಇದನ್ನು ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು ಮೊದಲನೇದಾಗಿ ಈ ಒಂದು ವಿಚಾರ ಯಾಕೆ ಇಷ್ಟೊಂದು ನಾವು ಆಳವಾಗಿ ಬಂದಿದ್ದೇವೆ ಯುವಕರು ಯಾಕೆ ಇದನ್ನು ತೊಗೊಂಡು ಬಿಟ್ಟಿದ್ದೇವೆ ಅಂತಂದರೆ ಇಲ್ಲಿ 20 ವರ್ಷಗಳ ಕಾಲ ನಡೆದಂಥ 12 ಸಂಘಟನೆಗಳು ನಮ್ಮ ಹಿರಿಯರು ಇಲ್ಲಿವರೆಗೂ ನಡೆಸ್ಕೊಂಡು ಬಂದು ನಮ್ಮನ್ನು ಇಲ್ಲಿಗೆ ಬಂದು ನಿಲ್ಲಿಸಿದ್ದೀರಾ. ಇವತ್ತು ನಾವು ಇವಾಗ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀವಿ. ಒಂದು 2014ರಿಂದ 2024ರವರೆಗೂ KSRCಯಲ್ಲಿ SC SP ಮತ್ತು TSP ಅನುದಾನ ಎಷ್ಟು ಬಂದಿದೆ? 2014ರಿಂದ 2024ರವರೆಗೂ ಒಟ್ಟು 544 ಕೋಟಿ 2,50,000 ರೂಪಾಯಿ ಬಂದಿದೆ. ಈ ಅನುದಾನದ ಬಗ್ಗೆ ಕೆಲವೊಬ್ಬರು ಅರ್ಜಿ ಹಾಕಿದ್ರು ಅಥವಾ ಏನು ಕೇಳಿದ್ರು ಅನ್ನೋದು ನಮಗೂ ಗೊತ್ತಿಲ್ಲ. ಅದರಲ್ಲಿ ಕೇಳಿದಂಥದ್ರಲ್ಲಿ ನೀವು ಯಾವುದೋ ಒಂದು ಆಫೀಸ್ ಮಾಡಿಕೊಡಿ ಅಥವಾ ಭವನ ಮಾಡಿಕೊಡಿ ಅಂತ ನೀವು ಕೇಳಿದರೆ ಇನ್ನೊಬ್ಬರು ಯಾರೋ ಬಂದು ಅಡ್ಗಾಲ ಹಾಕಿ ನಮ್ಮವರಲ್ಲಿ ಬೇರೆ ಲೆಟರ್ ಕೊಡುವಂಥ ಸಂದರ್ಭ ಆಗಿದೆ. ಹೀಗಾಗಿ ನಮ್ಮಲ್ಲೇ ಕಿತ್ತಾಡೋದ್ರಿಂದ ಇಲ್ಲಿ ಎಷ್ಟೋ ಕೋಟಿ ಅನುದಾನ ಬರ್ತಾ ಇದ್ರು ಸಹಿತ ಇದರ ಬಗ್ಗೆ ಗಮನ ಹರಿಸೋಕ್ಕಾಗ್ತಾ ಇಲ್ಲ 12 ಸಂಘಟನೆಗಳು. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ದೇವೆ ಅಧಿಕೃತ ದಾಖಲೆ ತಗೋಣ ಅಂತ ಹೇಳ್ಬಿಟ್ಟು RTI ಹಾಕಿ ಅಧಿಕೃತವಾಗಿ ದಾಖಲೆ ತೆಗೆದುಕೊಂಡಾಗ ನಮಗೆ ಒಂಥರ ಶಾಕ್ ಆಗಿಬಿಡ್ತಿದೆಯಲ್ಲ. ಹಾಗಾಗಿ ನಾವು ಹೇಳ್ತಾ ಇರೋದು ದಯಮಾಡಿ ಇದಕ್ಕೆ ಒಂದು ಸರ್ವಾನುಮತದಿಂದ ಸರ್ವ ಸದಸ್ಯಗಳ ಮತ ಮಾಡಿ ಅದರಲ್ಲಿ ಸಂಘ ಹುಟ್ಟುಕೊಂಡು ಅದರಲ್ಲಿ ರಾಜ್ಯಾಧ್ಯಕ್ಷರು ಅಧ್ಯಕ್ಷರು ಏನು ಹುದ್ದೆಗಳ ವಾರ ಇದ್ದಾವೆ ಅವೆಲ್ಲ ಆಯ್ಕೆ ಪಟ್ಟಿಗಳಿಂದ ಮಾಡಿದರೆ ಮಾತ್ರ ಈ ಒಂದು KSRC ಇಲಾಖೆಯಲ್ಲಿ ಎಲ್ಲರೂ ಒಂದೇ ಹೋಗೋಕ್ಕೆ ಸಾಧ್ಯ ಅಂತ ನನ್ನ ಒಂದು ಅಭಿಪ್ರಾಯ ಬರ್ತದೆ. ಇಲ್ಲದಿದ್ದರೆ ನಾವು ಇದರಲ್ಲಿ ಏನೋ ಒಂದು ಸ್ವಯಂ ಪ್ರೇರಿತ ನಾಯಕರಾಗಿ ಬಿಟ್ಟುಬಿಟ್ರೆ ಯಾವುದೇ ಕಾರಣಕ್ಕೂ ಸಂಘಗಳು ಉದ್ಧಾರ ಆಗಲ್ಲ, ಸಂಘ ಒಂದೇ ಆಗೋಕ್ಕೂ ಚಾನ್ಸ್ ಇಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಒಂದೇ ಒಂದು ಸಂಘ ಆಗಬೇಕಾದ್ರೆ ತಾವೆಲ್ಲರೂ ಇವತ್ತು ರಾಜ್ಯದ ಮೂಲೆಯಿಂದ ತಮಗೆಲ್ಲರಿಗೂ ಒಂದು ಮನವಿ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡಿ ಕರೆಸಿದ್ದೇವೆ. ಒಂದು ಇಲ್ಲಿ ತಗೊಳ್ಳುವಂಥ ನಿರ್ಧಾರ ನಮಗಿಂತ ದೊಡ್ಡ ಪ್ರತಿಭಾವಂತ ವ್ಯಕ್ತಿಗಳಿದ್ದೀರಾ. ಬರೀ ನಾವು ಒಂದು ನಿಗಮ ಕೇಳಿದರೆ 544 ಕೋಟಿ ಬಂದಿದೆ. ಇನ್ನು 3 ನಿಗಮ ಕೇಳಿಲ್ಲ, ನಾವು ಇನ್ನೂ ಬರ್ತಾ ಇದೆ. ಅದಕ್ಕೆ RTI ಹಾಕಿದ್ದೇವೆ. ಅಂದರೆ 2,000 ಕೋಟಿ ಆಗೋಯ್ತಿದೆ ಅನುದಾನ. ಇದರಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಅದನ್ನು ಯಾಕಂದರೆ ಎಲ್ಲರೂ ಒಂದಾಗಿ ಒಂದು ಕೊಟ್ಟರೆ ಅದು ಲೆಟರ್ ಪ್ಯಾಡ್ ಕೊಟ್ಟರೆ ಅದು ಆಗುತ್ತೆ. ನಾವೇ ಒಂದು ಸರಿ ಲೇಬರ್ ಆಫೀಸರ್ ಹತ್ರ ಹೋದಾಗ ನೀವೊಂದು ಲೆಟರ್ ಕೊಡ್ತೀರಿ ಅವರೊಂದು ಲೆಟರ್ ಕೊಡ್ತಾರೆ, ಹೀಗಾಗಿ ಯಾವುದೂ ನಿಮ್ಗೆ ಬೇಡಿಕೆ ಹಿಡಿಯೋರಲ್ಲ ಅಂತಂದರು. ಇವೆಲ್ಲ ತಮ್ಮ ಕಾಮಗಳು ಹಿರಿಯರು ಇದ್ದೀರಿ, ಎಲ್ಲರೂ ಇದ್ದೀರಿ, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಹಿರಿಯರು ಯಾರು ನಾವು ಕೈ ಬಿಡಲ್ಲ, ಹಿರಿಯರು ಮಾರ್ಗದರ್ಶಕರನ್ನಾಗಿ ಇಟ್ಕೋತೀವಿ. ರಿಟೈರ್ಡ್ ಆದವ್ರನ್ನ ಅವ್ರು ಕೆಲವೊಬ್ರು ಏನೇನು ಹೇಳ್ಬೋದು ಅದು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ನಾಯಕರು ಒಬ್ಬ ವ್ಯಕ್ತಿ 100 ಜನಕ್ಕೆ ಸಮಾನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಭೆಗೆ ಬಂದಿರುವಂಥ ವ್ಯಕ್ತಿಗಳು ಒಬ್ಬ ವ್ಯಕ್ತಿ 100 ಜನಕ್ಕೆ ಸಮಾನ. ಹಾಗಾಗಿ ಇದರಲ್ಲಿ ಏನು ತೀರ್ಮಾನ ತಗೋತೀರಿ ತಾವೆಲ್ಲರೂ ತಮ್ಮ ವೈಯಕ್ತಿಕ ಅಭಿಪ್ರಾಯ ಅನಿಸಿಕೆಗಳನ್ನು ಹೇಳಿ
ಮುಂದಿನ ನಿರ್ಧಾರಗಳನ್ನು ಲಾಸ್ಟಿಗೆ ನಮ್ಮ ಸ್ವಾಮೀಜಿಯವರು ಅದಕ್ಕೆ ಒಂದು ಏನಾದರೂ ಒಂದು ಸಲಹೆ ಸೂಚನೆ ನೀಡ್ತಾರೆ, ಅದಕ್ಕೆ ತಕ್ಕಂತೆ ನಾವೆಲ್ಲರೂ ಹೋಗೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಪ್ರಭು.